ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಕೊಪ್ಪಳ. ಸಂರಕ್ಷಣಾ 2023 ರೆಸ್ಪಾನ್ಸಿಬಿಲಿಟಿ ಫಾರ್ ಎ ಬೆಟರ್ ಎನ್ವಿರಾನ್ಮೆಂಟ್ ಆನ್ ಈವ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಡೇ 2023 ಆರ್ಗನೈಸ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ರಸಶಾಸ್ತ್ರ ಅಂಡ್ ಭೈಷಜ್ಯ ಕಲ್ಪನಾ SJGAMC ಕೊಪ್ಪಳ. Every year on December 2, India observes the National Pollution Control Day to remember and pay tribute to those who lost their lives during the Bhopal gas disaster on December 2 and 3, 1984. This year, in an effort to increase the public awareness of pollution prevention, we have conducted a short video competition for our students. ಎಷ್ಟೊಂದು ಕಲುಷಿತವಾಗಿದೆ ನಮ್ಮ ಪರಿಸರ. ಗಾಳಿ, ನೀರು, ಅಪಾಯಕಾರಿ ಬಿಸಿಲು, ಕಲುಷಿತ ಭೂಮಿ, ಪಕ್ಷಿಗಳ ಧ್ವನಿಯ ಬದಲು ಯಂತ್ರಗಳ ಶಬ್ದ ಮಾಲಿನ್ಯ ಎಷ್ಟಿವೆ ಗೊತ್ತಾ? ಜಲಮಾಲಿನ್ಯ, ಅಪಾಯಕಾರಿ ತ್ಯಾಜ್ಯ ವಸ್ತುಗಳನ್ನು ಕೆರೆ, ನದಿ, ಸಮುದ್ರಗಳಲ್ಲಿ ವಿಸರ್ಜಿಸುವುದರಿಂದ ಅನೇಕ ಜಲಚರ ಪ್ರಾಣಿಗಳಿಗೆ ತೊಂದರೆಯಾಗುತ್ತದೆ. ನಾವು ದಿನನಿತ್ಯ ಬಳಸುವ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ವಿಸರ್ಜಿಸಬೇಕು. ಶಬ್ದ ಮಾಲಿನ್ಯ, ವಾಹನಗಳ ದಟ್ಟಣೆಗಳಿಂದ ಉಂಟಾಗುವ ಶಬ್ದ ಮಾಲಿನ್ಯ ತುಂಬ ಹಾನಿಕರವಾಗಿದೆ. ಶಾಲೆ, ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ತೊಂದರೆ ಉಂಟು ಮಾಡುತ್ತದೆ. ಇದನ್ನು ತಡೆಗಟ್ಟಲು ಬೋಧನಾ ಸಂಸ್ಥೆಗಳು, ಆಸ್ಪತ್ರೆಗಳು ಮುಂತಾದ ಸಾರ್ವಜನಿಕ ಸ್ಥಳಗಳಲ್ಲಿ ಹಾರ್ನ್ ಮಾಡುವುದನ್ನು ನಿಷೇಧಿಸಬೇಕು. ವಾಯು ಮಾಲಿನ್ಯ, ಬೆಳೆಯುತ್ತಿರುವ ತಂತ್ರಜ್ಞಾನದಿಂದ ನಮ್ಮ ಸುತ್ತಲಿನ ವಾಯು ಮಾಲಿನ್ಯ ಹೆಚ್ಚಾಗುತ್ತಿದೆ. ಇದನ್ನು ತಡೆಗಟ್ಟಲು ಶುದ್ಧ ಗಾಳಿಯನ್ನು ಕಾಪಾಡಿಕೊಳ್ಳಲು ನೈಸರ್ಗಿಕ ಶಕ್ತಿ ಬಳಕೆ ಬಹುಮುಖ್ಯ ನಿರ್ಧಾರವಾಗಿದೆ. ಮಣ್ಣಿನ ಮಾಲಿನ್ಯ ವಿಷಕಾರಿ ವಸ್ತುಗಳ ಅಸಂಗತ ಸಾಂದ್ರತೆಯೊಂದಿಗೆ ಮಣ್ಣಿನ ಮಾಲಿನ್ಯವನ್ನು ಸೂಚಿಸುತ್ತದೆ. ಪರಿಸರ ಮಾಲಿನ್ಯವನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದರ ಕುರಿತು ಯೋಚಿಸಿ. ಹೆಚ್ಚಿಸಲು ಹಲವು ಇವೆ. ಬನ್ನಿ ಈಗ ಒಬ್ಬ ಕೃಷಿಗಾರರ ಮಾತನ್ನು ಕೇಳೋಣ. ಈ ಮಣ್ಣಿಂದು ಮಹತ್ವ ಏನಾಗುತ್ತಂದ್ರೆ ಸರ, ಈ ಲಿಕ್ವಿಡ್ ಯೂಸ್ ಮಾಡೋದಕ್ಕ, ಇದು ಹೊರಗಿಂತ ಬರೋಂಥ ಗೊಬ್ಬರ ಅವನ್ನ ಯೂಸ್ ಮಾಡೋದಕ್ಕ, ಪ್ಲಸ್ ನಾವು ರೆಡಿ ಮಾಡೋಂಥ ಸಾವಯವ ಗೊಬ್ಬರ ಹಾಕೋದಕ್ಕ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದ್ರೊಳಗಿರೋಂಥ ಜೀವಾಣುಗಳು, ಭೂಮಿಯಲ್ಲಿರೋಂಥ ಜೀವಾಣುಗಳು ಇನ್ನೂ ಹೆಚ್ಚಾಗ್ತಂತ ಹೋಗ್ತದೆ. ಮರುಭೂಮಿ ಆಗುತ್ತೆ ಅದು ಜಾಸ್ತಿ. ನಾವು ವೀರ್ಯ, DAP ಇಂಥವೆಲ್ಲ ಕೆಮಿಕಲ್ಸ್ ಹಾಕಿದ್ರ ಮರುಭೂಮಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅದು ಓನ್ಲಿ ಗೋಮೂತ್ರ, ಮಜ್ಜಿಗೆ ಇದೆಲ್ಲ ಉಪ್ಪು ಮಿಕ್ಸ್ ಮಾಡಿ 8 ದಿನ ಇದನ್ನ ತಿರುಗ್ತೀವಿ. 8 ದಿನ ಅದನ್ನ ರೌಂಡ್ ಅಪ್ ಮಾಡಿಂದ ಅದನ್ನ ಪವರ್ಫುಲ್ ಆಗುತ್ತೆ. ಆಗಿಂದ ಅದನ್ನೇನು ಮಾಡ್ತೀವಿ ಅಂದ್ರೆ ನಾವು ನಮಗೆ ಈ ಮ್ಯಾಲೆ ಏನಾದರೂ ಕೀಟಾಣುಗಳು ಬಂದರೆ ಸ್ಪ್ರೈ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ವಾಪಸ್ಸು ಇದಕ್ಕೆ ಭೂಮಿಗೂ ಬಿಡ್ತೀವಿ ರೀ. ಕೆಳಗಾಕ ಟ್ಯಾಂಕರ್ ಮುಖಾಂತರನೂ ಬಿಡ್ತೀವಿ, ಡ್ರಿಪ್ ಮುಖಾಂತರನೂ ಬಿಡ್ತೀವಿ. ಅಂದ್ರೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ. ಪರಿಸರ ಮಾಲಿನ್ಯ ಉಳಿಸಲು ಮತ್ತೊಂದು ಹೆಜ್ಜೆ ಬನ್ನಿ ನೋಡೋಣ. ನನ್ನ ಫ್ರೆಂಡ್ ಬರ್ಡೇ ಬರತ್ತೆ, ನಾನು ಏನು ಗಿಫ್ಟ್ ಕೊಡ್ಲಿ? ಹೌದಾ? ಹಾಗಿದ್ರೆ ನನ್ನ ಹತ್ರ ಒಂದು ಸರ್ಪ್ರೈಸ್ ಇದೆ. ಆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ. ಬಾ, ಅಲ್ಲಿಗೆ ಹೋಗೋಣ. ಅಯ್ಯೋ, ಇಲ್ಲೇ ಇರೋದು. ಅವ್ರ ಬರ್ಡೇಗೆ ಈ ಗಿಫ್ಟ್ ಕೊಡೋಣ. ನಮ್ಮ ಒಂದು ಸಸಿಯಿಂದ ಶುರುವಾದ ನಿರ್ಧಾರ ಈಗ ಹಲವಾರು ಮರಗಳಾಗಿವೆ.